ಸೊ ಅವರು ಏನೇನು ಇದನ್ನು ಮಾಡಿದ್ರು ಅಂತ ಅಂದರೆ ಏನೇನು ಮಾಡಿದ್ರು ಹೇಳಿ ಸರ್. ಇರಲಿ ಮಾತಾಡಿ ನಾವು ಇದೆ ಟ್ರೆಂಚಿಂಗ್ ಮಾಡಿದ್ದೀವಿ, ಇನ್ನೇನಿಲ್ಲ, ಕೀಟನಾಶಕ ಹೊಡೆದಿದ್ದೀವಿ. ಏನೇನು ಟ್ರೆಂಚಿಂಗ್ ಮಾಡಿದ್ರಿ? 15 ದಿನದಿಂದ ಅವರು ಫೋಟೋ ಕಳಿಸ್ತಾರಂತೆ ಹೆಂಗಿತ್ತು ಶುಂಠಿ ಅಂತ ಫೋಟೋ ತಗೊಂಡಿದ್ದಾರೆ. ವಿಡಿಯೋ ಮಾಡಬೇಕಾದ್ರೆ ನಾನು ಎಡಿಟ್ ಮಾಡ್ಬಿಟ್ಟು ಹಾಕಿರ್ತೀನಿ. ಸೊ 15 ದಿನದಿಂದ ಅಂದರೆ ಎಷ್ಟು ತಿಂಗಳಾಯ್ತು ಸರ್ ನೀವು ಶುಂಠಿ ನಾಟಿ ಮಾಡಿ? 3 ತಿಂಗಳು ಬಂದಿತ್ತು ಶುಂಠಿ, ಭಾರಿ ಚೆನ್ನಾಗಿತ್ತು. ವಿಡಿಯೋ ಫೋಟೋ ಇದೆ ನನ್ನ ಹತ್ರ. ಇವಾಗ ಹಿಂಗಾಗ್ತಾ ಇರೋದು ನಾನು 3 ತಿಂಗಳಿಂದ ಚೆನ್ನಾಗಿ ಬಂದಿತ್ತು. ಏನೇನು ಹಾಕಿದ್ರು ಪ್ರಾಕ್ಟೀಸ್? ಈ ಕಡೆ ಫುಲ್ ಬರ್ನ್ ಆಯ್ತು. ಓಕೆ. ಹುಟ್ಟಾಣಿಕೆ ಎಷ್ಟು ದಿನಕ್ಕೆ ಸ್ಟಾರ್ಟ್ ಆಯಿತು ಏನು ಶುಂಠಿ? 40 ದಿನಕ್ಕೆ ಸ್ಟಾರ್ಟ್ ಆಗುಂಟು. 40 ದಿನಕ್ಕೆ ಎಲ್ಲ ಬಂದಿತ್ತು, ಚಂದ ಬಂದಿತ್ತು ಶುಂಠಿ. ಓಕೆ, 40 ದಿನಕ್ಕೆ ಹುಟ್ಟಾಣಿಕೆ ಬಂತು. ಅದಾದ ಹಾಕ್ಬೇಕಾದ್ರೆ ಏನೇನು ಕೊಟ್ಟಿದ್ರಿ? ಆಕತಿಗೆ ಮಾಮೂಲು ದನಿಂದ ಗೊಬ್ಬರ ಹಾಕಿ ಟ್ರ್ಯಾಕ್ಟ್ರಲ್ಲಿ ಉಳಿಸಿದ್ವಿ. ಆಮೇಲೆ ಇದು ಬೇವಿನ ಹಿಂಡಿ ಮತ್ತೆ ಇನ್ನೊಂದು 2 ಟೈಪ್ ಗೊಬ್ಬರ ಮಿಕ್ಸ್ ಮಾಡಿ ಶುಂಠಿಗೆ ಹಾಕಿ ಅದ್ರ ಮೇಲೆ. ಯಾವ್ಯಾವ್ದು ಗೊಬ್ಬರ? ಅದು ಯಾವುದೋ ಒಂದು 2 ಟ್ರಿಪ್ ಕೊಟ್ಟರು, ಅದು ಯಾವ್ದು ಹೆಸರು ಜ್ಞಾನ ಇಲ್ಲ ಈಗ. ಓಕೆ ಆಯ್ತಾ. ಬೇವಿನ ಹಿಂಡಿ ಇತ್ತು, ಬೇವಿನ ಹಿಂಡಿ ಹಾಕಿದ್ರಿ. ಆಮೇಲೆ 40 ದಿನ ಕುಡ್ತು, 40 ದಿನ ಚೆನ್ನಾಗಿತ್ತು ಶುಂಠಿ, ಎಲ್ಲ ಹುಟ್ಟಿತ್ತು. ಫೋಟೋಸ್ ಇದೆ ನನ್ನ ಹತ್ರ, ವಿಡಿಯೋಸ್. 40 ದಿನಕ್ಕೆ ಎಲ್ಲ ಹುಟ್ಟಿತ್ತು, ಚಂದಾಗಿತ್ತು, ಏನೋ ಆಗಿ ಚಂದ ಬಂದಿತ್ತು. ಚೆನ್ನಾಗಿದ್ದಂಥ ಶುಂಠಿ ಏನಾಯ್ತು? ಮಾಡಿದ್ಮೇಲೆ ಎಲ್ಲ ಬರ್ನಾಯ್ತು. ಡ್ರೆಂಚಿಂಗ್ ಮಾಡಿದ್ಮೇಲೆ ಎಲ್ಲ ಉಳಿತಾನೆ ಇಲ್ಲ. ಡ್ರೆಂಚಿಂಗ್ ಮಾಡಿ 1 ವಾರದಿಂದ ಸ್ಟಾರ್ಟ್ ಆಯ್ತಾ? ಡ್ರೆಂಚಿಂಗ್ ಮಾಡಿದ್ಮೇಲೆ ಅದೆಲ್ಲ ಹೋಗಿದೆ ಅವಾಗ, ಆ ಕಡೆ ಎಲ್ಲ ಡ್ರೆಂಚಿಂಗ್ ಮಾಡಿದ್ಮೇಲೆ ಹೋಗಿದ್ದು. ಮೊದಲೆಲ್ಲ ಚೆನ್ನಾಗಿತ್ತು. ಏನೇನು ಡ್ರೆಂಚಿಂಗ್ ಮಾಡಿದ್ರಿ? ಒಂಚೂರು ತೋರಿಸ್ ಬನ್ನಿ ಸರ್. ಇಲ್ಲ ಅಲ್ಲಿದೆಯಾ, ಇಲ್ಲಿದೆಯಾ? ಮನೇಲಿದೆಯಾ? ಸೊ ಇದು ಕಳೆನಾಶಕ ಇಲ್ಲಿರೋದು, ರೌಂಡ್ ಅಪ್ಪು ಕಳೆನಾಶಕ, ಇಲ್ಲಿ ಟರ್ಮೈಟು, ಇದು ಕೀಟನಾಶಕ. ಓಕೆ, ಒಂದು ಮೈಕ್ರೋ ಮಿಕ್ಸೇನ ಐತೆ, ಮೈಕ್ರೋ ಪ್ಲಸ್ ಪುಷ್ಟಿ ಮಿಕ್ಸ್ ಮಾಡಕ್ಕೆ ಕೊಟ್ಟಿದ್ದೀವಿ. ಯಾವುದು? ಇದು ಕೀಟನಾಶಕಕ್ಕೆ ಕೊಟ್ಟಿದ್ದು. ಇದು ಮೈಕ್ರೋ ಪುಷ್ಟಿ, ಮೈಕ್ರೋ ನ್ಯೂಟ್ರಿಯೆಂಟ್ ಮಿಕ್ಸರ್. ಇದನ್ನು ಇದರಲ್ಲಿ ಎಷ್ಟೆಷ್ಟು ಜಿಂಕು 3% ಐತೆ, ಐರನ್ನು 2% ಐತೆ, ಮ್ಯಾಂಗನೀಸ್ 1% ಐತೆ, ಬೋರಾನ್ 5% ಐತೆ. ಅವ್ರು ಹೇಳ್ತಿರೋದೇನಂತಂದರೆ ಶುಂಠಿ ಚೆನ್ನಾಗಿತ್ತಂತೆ, ಯಾವತ್ತ ಡ್ರೆಂಚಿಂಗ್ ಮಾಡಿದ್ರು ಅವತ್ತಿಂದ ಟೆಂಪ್ರೇಚರ್ ಜಾಸ್ತಿ ಆಗಿ ಈಗ ಎಲ್ಲ ಬರ್ನ್ ಆಗ್ತೈತೆ, ತಡಿತಾನೆ ಇಲ್ಲ. ನಾನು ಯಾಕೆ ವಿಡಿಯೋ ಮಾಡ್ಕೊಂತಿರೋದಂತ ಅಂದರೆ, ಇನ್ನೂ ಡ್ರೆಂಚಿಂಗ್ ಕೊಡದಲ್ಲೇ ಇರೋರು ಕೆಮಿಕಲ್ಗಳನ್ನ ನೋಡಿ. ಇದನ್ನು ಡ್ರೆಂಚಿಂಗ್ ಹಾಕಿದ್ರಾ? ನೋಡಿ, ಇದು ಡ್ರೆಂಚಿಂಗ್ ಹಾಕಿದ್ರಂತೆ, ಜಿಂಕು, ಐರನ್ನು, ಮ್ಯಾಂಗನೀಸು, ಬೋರಾನು. ಸೊ ದಯವಿಟ್ಟು ಯಾರು ಡ್ರೆಂಚಿಂಗ್ನ ದಯವಿಟ್ಟು ಸ್ಟಾಪ್ ಮಾಡಿ, ಶುಂಠಿ ಉಳಿಸ್ಕೊಳ್ಳಿ. ಆಮೇಲೆ ಯಾವಾಗ ಬೇಕಾದ್ರೆ ಬೇರೆ ನೀರು ಸಾಕು ಈಗ ಸದ್ಯಕ್ಕೆ. ಇದಕ್ಕೆ ಡ್ರೆಂಚಿಂಗ್ ಮಾಡಿಲ್ಲ, ಯಾವುದು ಮಾಡಿರಲಿಲ್ಲ. ಇದೊಂಚೂರು ನಿಂತೈತೆ, ಅದಕ್ಕೆ ಡ್ರೆಂಚಿಂಗ್ ಔಷಧಿ ಇದೆ, ತೋರಿಸ್ತೀನಿ. ನಾನು ಒಯ್ದಿಲ್ಲ. ಇದು ಯಾವಾಗ ಹಿಂಗಾಯ್ತು ಬಿಟ್ಬಿಟ್ಟೆ. ಬೇರೆ ನೀರು ಕೊಡ್ತಾ ಇದ್ದೀನಿ, ಕೀಟನಾಶಕಕ್ಕೆ ಒಂದು ಔಷಧಿ ಹೊಡ್ತಿದ್ದೀನಿ ಅಷ್ಟೇ. ಇದೊಂಚೂರು ಏನೂ ಆಗಿಲ್ಲ, ಏನಾಗಿಲ್ಲ. ಬನ್ನಿ ನೋಡೋಣ. ಸೊ ನೋಡಿ, ಅವರೇ ತೋರಿಸ್ತಿದ್ದಾರೆ. ಅವ್ರದ್ದೇ 2ನೇ ಫ್ಲ್ಯಾಟು. ಈಗ 1ನೇ ಫ್ಲ್ಯಾಟು ಚೆನ್ನಾಗಿ ಬಂದಿತ್ತು. ಯಾವಾಗ ಡ್ರೆಂಚಿಂಗ್ ಕೊಟ್ಟರು, ಅವ್ರು ಏನೇನು ಔಷಧಿ ಡ್ರೆಂಚಿಂಗ್ ಕೊಟ್ಟರು ಅಂತ ಅಲ್ಲಿ ಮನೆ ಹತ್ರ ಹೋದಾಗ ಅವರೇ ತೋರಿಸ್ತಾರೆ ಪಾಪ. ಯಾಕೆ ಅಂತಂದರೆ ಈಗ ಅವರು ಆಲ್ರೆಡಿ ಸಫರ್ ಪಡಿಸಿದ್ದಾರೆ, ನೀವು ಸಫರ್ ಪಡಬೇಡಿ ರೈತರೆ. ಅದಕ್ಕೋಸ್ಕರ ನಾನು ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿದೆ, ಅವ್ರ ಮೊಬೈಲಲ್ಲೇ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಹೆಂಗೆ ಕ್ಲಾರಿಟಿ ಬರುತ್ತೋ ಗೊತ್ತಿಲ್ಲ, ನಂದು ಟೆಂಪ್ರೇಚರ್ ಓವರ್ ಹೀಟ್ ಆಗಿಬಿಟ್ಟು ಪ್ರಾಬ್ಲಮ್ ಆಗೈತೆ. ಸೊ ಯಾವ ಥರ ವೀಡಿಯೋ ಬರುತ್ತೋ ಗೊತ್ತಿಲ್ಲ. ಸೊ ಹೇಗೆ ಬಂದಿರುತ್ತೋ ಸೊ ಹಾಗೇ ಅಪ್ಲೋಡು ಎಡಿಟಿಂಗ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿರ್ತೀನಿ. ಸೊ ಮಾಹಿತಿ ಇಷ್ಟೇ. ಸೊ ಬಿಸಿಲಲ್ಲಿ ಇರೋದು ಇಲ್ಲೂ ಬರ್ನು, ಈ ಕಡೆ ಬಿಸಿಲಲ್ಲಿ ಇಲ್ಲ. ಇದು ವೇಸ್ಟ್ ಶುಂಠಿ ಬರ್ತದಲ್ಲ, ಲಾಸ್ಟ್ ಪೀಸ್ ತುಂಡುಗಳು, ಅದು ಹಾಕಿದ್ದೀವಿ. ಓಕೆ, ವೇಸ್ಟ್ ಶುಂಠಿ ಹಾಕಿದ್ದಾರೆ. ಬರ್ನಿಂದ ಹಾಕಿದ್ದೀವಿ. ಈ ಕಡೆ ನೋಡಿ, ಇದೆಲ್ಲ ಚೆನ್ನಾಗಿದೆ ನೋಡಿ. ಇದಕ್ಕೇನು ಸೇಮ್ 2 ಒಂದೇ ದಿವಸ ಹಾಕಿದ್ದಾ? ಅಲ್ಲ, ಇದು ಈಗ ಹಾಕಿದ್ದು 40 ದಿನ ಆಯ್ತು ಅಷ್ಟೇ. ಲೇಟ್, ಅದು 3 ತಿಂಗಳಾಯ್ತಲ್ಲ ಹಾಕಿ. ಇದು ಲೇಟ್ ಹಾಕಿದ್ದು. ಸೊ ಅದಕ್ಕೆ ಯಾವಾಗ ಡ್ರೆಂಚಿಂಗ್ ಮಾಡಿ ಪ್ರಾಬ್ಲಮ್ ಆಗಿ ಎಲ್ಲ ಸಾಯಕತ್ತೋ ಇದಕ್ಕೇನು ಕೊಟ್ಟಿಲ್ಲ. ಮುಟ್ಲಿಲ್ಲ ನಾನು. ಓಕೆ ನೋಡಿ, ಇದಕ್ಕೇನು ಕೊಟ್ಟಿಲ್ವಂತೆ. ಶುಂಠಿ ಎಲ್ಲ ಕಡೆ ಚೆನ್ನಾಗಿರಂಗೈತೆ, ನೆರಳಲ್ಲೈತೆ. ಸೊ ದಯವಿಟ್ಟು ಡ್ರೆಂಚಿಂಗು ಸ್ಪ್ರೇ ಡ್ರೆಂಚಿಂಗ್ ಕೊಡೋದನ್ನ ಒಂಚೂರು ನಿಲ್ಲಿಸಿ. ಎಸ್ಪೆಷಲಿ ಕೆಮಿಕಲ್ಗಳನ್ನ ಯಾವುದನ್ನೂ ಕೊಡಬೇಡಿ. ಎಲ್ಲ ಪ್ರಾಬ್ಲಮ್ಗಳನ್ನ ಅನುಭವಿಸ್ತಿದ್ದಾರೆ, ನೀವು ಅನುಭವಿಸ್ಕೋಬೇಡಿ. ಸೊ ಅವ್ರೇನೇನು ಡ್ರೆಂಚಿಂಗ್ ಕೊಟ್ಟಿದ್ರು ಅಂತ ಅವ್ರ ಬಾಯಲ್ಲಿ ಅವರೇ ಹೇಳ್ತಾರೆ, ತೋರಿಸ್ತಾರೆ. ಲಾಸ್ಟಿಗೆ ಕೇಳ್ತೀನಿ ಅವ್ರನ್ನೇ. ನೋಡಿ, ಇದು ಏನೂ ಆಗಿಲ್ಲ, ತೆಂಗಿನ ತೋಟದ ನೆರಳಲ್ಲಿದೆ ಅಲ್ಲ ಸರ್? ಓಕೆ. ಇದು ಜಸ್ಟ್ 40 ದಿನ ಆಗಿದೆ. ಸೊ ಹುಟ್ಟಿದೆ, ಎಲ್ಲ ಕಡೆ ಶುಂಠಿ ಇದೆ. ಬಟ್ ಕೀಟನಾಶಕ ಕೊಟ್ಟವ್ರೆ ಒಂಚೂರು ಪ್ರಾಬ್ಲಮ್ ಬರ್ತಾ ಇದೆ ಅಂತೆ. ಸೊ
ಸೊ ಇದು ಎಲ್ಲ ಕಡೆನೂ ಶುಂಠಿ ಚೆನ್ನಾಗಿದೆ, ಅವರೇ ಹೇಳ್ತಿದ್ದಾರೆ. ಇದು ಹೇಳಿ ಸರ್, ಅದು ಆ ಫ್ಲ್ಯಾಟಿಗೂ ಈ ಫ್ಲ್ಯಾಟಿಗೂ ಏನೇನು ಬದಲಾವಣೆ? ಪರವಾಗಿಲ್ಲ, ಒಳ್ಳೆ ಫ್ಲಾಟ್. ಇದಕ್ಕೆ ಯಾವುದು ಕೆಮಿಕಲ್ ಯಾವುದು ಯೂಸ್ ಮಾಡಿಲ್ಲ ನಾನು. ಬೇರೆ ಕೀಟನಾಶಕ ಹೊಡೆದಿದ್ದೀನಿ, ಅದರದ್ದು ಎಫೆಕ್ಟ್ ಒಂದೊಂದು ಜಾಗದಲ್ಲಿ ಕಾಣ್ತಾ ಇದೆ. ಕೀಟನಾಶಕ ಹೊಡೆದಿರೋದು ಮತ್ತು ಹೋಯ್ತು ಇದು ಎಲ್ಲ ಬರ್ನ್ ಆಯ್ತು. ಡ್ರೆಂಚಿಂಗ್ ಬನ್ನಿ ಸರ್, ಡ್ರೆಂಚಿಂಗ್ ಏನೇನು ಕೊಟ್ಟಿದ್ರಿ? ಈಗಾದರೆ ಹೆಂಗೆ ಸರ್ ರೈತರ ಪರಿಸ್ಥಿತಿ? ರೈತರ ಪರಿಸ್ಥಿತಿ ಶುಂಠಿ ಬೆಳೆಗಾರರು ಎಲ್ಲ ಹೋಯ್ತು. ಇದು ಆ್ಯಕ್ಚುಲಿ ಅವರು ಕೊಡಗು ಅಲ್ಲ ಸರ್, ನಿಮ್ಮದು ಸ್ವಂತ ಊರು ಕೊಡಗು. ಇದು ಕೀಟನಾಶಕ ಕೊಟ್ಟ ಮೇಲೆ ಇದು ಒಣಗಕ್ಕೆ ಸ್ಟಾರ್ಟ್ ಆಗೈತೆ. ಇದಕ್ಕೆ ಬೇರೆ ಏನೂ ಕೊಟ್ಟಿಲ್ಲ. ಡ್ರೆಂಚಿಂಗ್ ಏನೇನು ಕೊಟ್ಟಿದ್ರು, ಒಟ್ಟಾಗಿ ಟೆಂಪ್ರೇಚರಿನ ಎಫೆಕ್ಟಿಂದ ಗಿಡ ಸ್ಟ್ರೆಸ್ಫುಲ್ ಆಗಿಬಿಟ್ಟು ಅದು ಸಾಯ್ತಿರಂಗಿದೆ. ಅದಕ್ಕೆ ಜೊತೆಗೆ ಡ್ರೆಂಚಿಂಗ್ ಕೊಟ್ಟಿರೋದು ಕಾರಣ ಇರ್ಬೋದು. ನಿಖರವಾದ ಮಾಹಿತಿ ಅಂತ ಹೇಳೋದಾದರೆ ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ, ಬಿಸಿಲಿನ ಹೊಡೆತಕ್ಕೆ ಏನೂ ತಡೆದಿಲ್ಲ. ಸೊ ಈಗ ಏನೇನು ಡ್ರೆಂಚಿಂಗ್ ಕೊಟ್ಟವ್ರು ನೋಡೋಣ. ಇದೊಂದು ಕೊಟ್ಟಿದ್ದಾರೆ ಡ್ರೆಂಚಿಂಗಿಗೆ, ಜೆನೆಟಿಕ್ ಸೂಪರ್ ಒಂದಿದು ಅದಕ್ಕೆ ಬ್ಯಾಗ್. ಸೊ ಇದರಲ್ಲಿ ಅಮೈನೋ ಆಸಿಡ್ 40% ಐತೆ, ಪ್ಲ್ಯಾಂಟ್ ಸ್ಟಿಮ್ಯುಲೇಟ್ಸ್ 80% ಐತೆ, ಆಕ್ವಾ ಸೊಲ್ಯೂಷನ್ 52% ಐತೆ. ಅಂದರೆ ಅವ್ರು ಏನು ಡ್ರೆಂಚಿಂಗ್ ಮಾಡಿದ್ದಾರೆ ಅವ್ರು ಹೇಳ್ತಿದ್ದಾರೆ ಇಂತಿಂಥ ಡ್ರೆಂಚಿಂಗ್ ಮಾಡಿದ್ದೀವಿ ಅಂತ. ಇದೊಂದಿದೆ, ಇನ್ನೊಂದು ಇದು ರೀಜನಲ್ 500 ಗ್ರಾಮ್ ಪರ್ಟಿಕ್ಯುಲರ್ಲಿ ಚಿಲೇಟೆಡ್ ಮಲ್ಟಿಮಿಕ್ಸ್ ಮೈಕ್ರೋನ್ಯೂಟ್ರಿಯೆಂಟ್ ಫೋಲಿಯರ್ ಸ್ಪ್ರೇ ಇನ್ ಫೋಡರ್ ಫಾರಮ್. ಸೊ ಇದು ಕೆಮಿಕಲ್ ಜಿಂಕ್ 3%, ಐರನ್ 2%, ಮೆಗ್ನೀಷಿಯಮ್ 1%, ಬೋರಾನ್ 5%, ಮೊಲಿಡಿಯಮ್ ಪ್ಲಸ್ ಕಾಪರ್ ಇದೆ. ಓಕೆ, ಇದಕ್ಕೆ ಏನು ಹೆಸರೇ ಇಲ್ಲ. ಮಿಕ್ಕಲ್ ಗೋಲ್ಡ್ ಮಿಕ್ ವಿತ್ ಫುಲ್ ವಿಕ್ ಇದೆ. ಓಕೆ, ಅಂದರೆ ಇದು ಕೊಟ್ಟಾಗ ಶುಂಠಿ ಚೆನ್ನಾಗಿತ್ತು. ಫೋಟೋಸ್ ವಿಡಿಯೋಸ್ ಎರಡೂ ಇದೆಯಾ? ಇದು ಕೊಟ್ಟಿದ ಮೇಲೆ ಶುಂಠಿ ಚೆನ್ನಾಗಿತ್ತು. ಯಾವಾಗ ಬಿಸಿಲಿನ ತಾಪ ಜಾಸ್ತಿ ಆಯಿತು ಸ್ಟಾರ್ಟ್ ಆಯಿತು ಬರ್ನ್ ಆಗೋಕ್ಕೆ. ಈಗ ನಿಮ್ಮ ಪ್ರಕಾರ, ಈಗ ನಿಮ್ಮ ಅನುಭವ, ಈಗ ಆಲ್ರೆಡಿ ನೀವು ಸಮಸ್ಯೆ ಅನುಭವಿಸ್ತಿದ್ದೀರ? ಪ್ರಾಬ್ಲಮ್ ಇಲ್ಲ. ಇದು ಬಿಸಿಲೇಟು, ಇದು ಟ್ರೆಂಚಿಂಗ್ ಕೊಟ್ಟ ಮೇಲೂ ಚೆನ್ನಾಗಿತ್ತು. ಬಿಸಿಲು ಈಗ 15 ದಿನದಿಂದ ಜಾಸ್ತಿ ಆಯ್ತಲ್ವಾ, ಎಲ್ಲ ಬರ್ನ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಈಗ ನಿಮ್ಮ ಪ್ರಕಾರ ರೈತರು ಈಗ ಡ್ರೆಂಚಿಂಗ್ ಕೊಡೋದು ಬೇಕಾ ಬೇಡ? ಬೇಡ, ಬೇರೆ ನೀರು ಕೊಡ್ಲಿ ಸಾಕು. ಈಗ ಯಾವ್ದು ಬೇಡ, ಎಲ್ಲ ಸುಟ್ಟೋಯ್ತಿದೆ, ತಡೀತಾ ಇಲ್ಲ ಶುಂಠಿ, ಯಾವ ಬೆಳೆನೂ ತಡೀತಾ ಇಲ್ಲ. ಈಗ ಡ್ರೆಂಚಿಂಗು ಯಾವುದು ಬೇಡ, ಡ್ರೆಂಚಿಂಗು ಬೇಡ, ಸ್ಪ್ರೇ ಆಗಲಿ. ಆಮೇಲೆ ಬೇಕಾದ್ರೆ ಏನು ಬೇಕು ಇಟ್ಕೊಳ್ಳಿ, ಇಲ್ಲಾಂದ್ರೆ ನನ್ನ ಪರಿಸ್ಥಿತಿ ಆಗ್ಬಿಡ್ತದೆ ಎಲ್ಲರಿಗೂ. ಅಲ್ಲ, ಏನು ಕೊಡ್ದಲೇ ಇರೋವು ಇಲ್ಲಿ ಮೇಲ್ಗಡೆ ಫ್ಲಾಟ್ಗಳು ನೀವೇ ಹೇಳಿದ್ರಲ್ಲ. ಅದು ಕೊಟ್ಟಿದ್ದಾರೆ, ಅವರು ಕೊಟ್ಟಿದ್ದಾರೆ. ಅವ್ರು ಕೊಟ್ಟು ಬಿಡ್ತಾರೆ. 40 ದಿನ ದಾಟಿದಂಗೆನೆ ಕೆಮಿಕಲ್ ಸ್ಟಾರ್ಟ್ ಮಾಡ್ತಾರೆ, ಬೆಳೆ ಚೆನ್ನಾಗಿ ಬರಲಿ, ಗ್ರೋತಿಂಗ್ ಬರಲಿ ಅಂತ ಕೊಟ್ಟಿರ್ತಾರೆ. ಬಟ್ಟಾರೆ ನಮ್ಮದು ಈಗ 4 ದಿನ ಹಿಂದೆ ಕೊಟ್ಟೈತೆ. ಈಗ ತೋರಿಸ್ತೀನಿ ನಿಮಗೆ ವಿಡಿಯೋ, ನನ್ನ ಮೊಬೈಲು ಪವರ್ ಬ್ಯಾಂಕಿಗೆ ಹಾಕ್ಕೊಂಡು. ಅಂದರೆ ಅದು ಬಯೋಫರ್ಟಿಲೈಸರು, ಹಾಗಾಗಿ ಏನೂ ಎಫೆಕ್ಟ್ಸ್ಗಳು ಆಗಿಲ್ಲ. ಆ ಧೈರ್ಯದ ಮೇಲೆ ಇವತ್ತು ಇನ್ನೊಬ್ರಿಗೆ ಕೂಡ ಕೇಳಿದ್ದೀನಿ. ನಮ್ಮ ಎಕ್ಸ್ಪೀರಿಯನ್ಸಲ್ಲಿ ನಾವು ಇಷ್ಟು ವರ್ಷ ನೋಡಿರಲಿಲ್ಲ. ನಿಮ್ಮ ಸಜೆಷನ್ ರೈತರಿಗೆ ಹೇಳೋದಾದ್ರೆ? ನನ್ನ ಸಜೆಷನ್ ಅದೇ, ದಯವಿಟ್ಟು ಯಾರು ಕೆಮಿಕಲ್ ಅಂತೂ ಸ್ಟ್ರಾಂಗ್ ಇರೋದು ಯೂಸ್ ಮಾಡಲೇಬೇಡಿ. ಎಲ್ಲ ಬರ್ನ್ ಆಗ್ತದೆ. ಉಳಿಸ್ಕೊಳ್ಳಿ, ನೀರು ಮಾತ್ರ ಕೊಡಿ ಸಾಕು. ಸರಿ, ಆಯಿತು.